ತಮಿಳುನಾಡಿನಲ್ಲಿ ಫಲಿತಾಂಶ ಬಂದು 4 ದಿನ ಆಯ್ತು. ಅತಂತ್ರ ಫಲಿತಾಂಶದಿಂದಾಗಿ ತಮಿಳುನಾಡಿನಲ್ಲಿ ಈಗ ನಂಬರ್ ಗೇಮ್ ಶುರುವಾಗಿದೆ. ಸರ್ಕಾರ ರಚನೆ ಮಾಡಬೇಕು ಅಂತ ದಳಪತಿ ವಿಜಯ್ ಎರಡೆರಡು ಬಾರಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರನ್ನ ಕೇಳಿಕೊಂಡಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿರುವಂತಹ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸರ್ಕಾರ ರಚನೆ ಮಾಡಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಆಗ್ತಿದ್ರು ತಮಿಳುನಾಡಿನ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಇತಿಹಾಸ ಬರೆದಿರುವಂತಹ ದಳಪತಿ ವಿಜಯ್ ಮೌನವಾಗಿದ್ದಾರೆ. ವಿಜಯ್ ಮೌನಕ್ಕೆ ಕಾರಣ ಏನು? ವಿಜಯ್ ಮಾತನಾಡೋದು ಯಾವಾಗ? ಹಿಂದೆ ಹೇಗಿದ್ರು ವಿಜಯ್? ಮೌನದಿಂದಲೇ ಎಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯವಾ? ಕಡೆವರೆಗೂ ಈ ವಿಡಿಯೋವನ್ನು ನೋಡಿ ಉತ್ತರ ಸಿಗುತ್ತೆ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವಿಜಯ್ ಹಿಂದಿನಿಂದಲೂ ಎಲ್ಲ ವಿಷಯದಲ್ಲೂ ಮೌನವಾಗೇ ಇದ್ರು. ಮೌನದಿಂದೇ ಎಲ್ಲವನ್ನ ಗೆದ್ರು. ವಿಜಯ್ ಅವರ ಹಲವಾರು ಸಿನಿಮಾಗಳಿಗೆ ತೊಂದರೆ ಆಗಿತ್ತು, ತೊಂದರೆ ಕೊಡಲಾಗಿತ್ತು. ಆದರೆ ವಿಜಯ್ ಯಾವಾಗಲೂ ಬಹಿರಂಗವಾಗಿ ಸಂಘರ್ಷಕ್ಕೆ ಇಳಿಯದೆ, ಮಾತಿಗೆ ಮುಂದಾಗದೆ, ಸಮಸ್ಯೆಯನ್ನ ಎಲ್ಲಿ ಹೇಗೆ ಬಗೆಹರಿಸ್ಕೊಳ್ಬೇಕೋ ಹಾಗೆ ಬಗೆಹರಿಸ್ಕೊತಿದ್ರು. 17 ವರ್ಷಗಳ ಹಿಂದೆ ಸದ್ದಿಲ್ಲದೆ ಅಭಿಮಾನಿಗಳ ಸಂಘಟನೆಯನ್ನ ಕಟ್ಟಿದಂತಹ ವಿಜಯ್ ಅದರ ಮೂಲಕ ಕೆಲಸ ಮಾಡಿಕೊಂಡು ಬರ್ತಿದ್ರು. 2014ರಲ್ಲಿ ಅದೇ ಅಭಿಮಾನಿ ಸಂಘಟನೆಗೆ ತಮಿಳಿಗ ವೆಟ್ರ ಕಳಿಗಂ ಎಂಬ ರಾಜಕೀಯ ಪಕ್ಷದ ಸ್ವರೂಪವನ್ನು ಕೊಟ್ಟರು. ಇದಾದ ಮೇಲಿನ ಬೆಳವಣಿಗೆಯನ್ನ ಗಮನಿಸೋದಾದ್ರೆ, ಈ ಬಾರಿ ಇಡೀ ತಮಿಳುನಾಡಿನ ವಿಧಾನಸಭಾ ಚುನಾವಣಾ ಕಣದಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷದ ವತಿಯಿಂದ ಕೇಳಿಬಂದಿದ್ದು ವಿಜಯ್ ಅವರ ಮಾತುಗಳಲ್ಲ, ಸಿಟಿ ಸದ್ದು. ವಿಜಯ್ ಇಡೀ ಚುನಾವಣೆ ಉದ್ದಕ್ಕೂ ಮಾಡಿದ್ದು 10 ಸಮಾವೇಶಗಳನ್ನ. ಅಲ್ಲೂ ಕೂಡ ಗಂಟೆಗಟ್ಟಲೆ ಭಾಷಣ ಮಾಡಲಿಲ್ಲ. ಕೇವಲ 5ರಿಂದ 10 ನಿಮಿಷ, 10ರಿಂದ 15 ನಿಮಿಷ ಇಷ್ಟರಲ್ಲೇ ತಮ್ಮ ಭಾಷಣವನ್ನ ಮುಗಿಸ್ತಾ ಇದ್ರು. ಜೊತೆಗೆ ಇಲ್ಲಿವರೆಗೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿಲ್ಲ, ಒಂದೇ ಒಂದು ಮಾಧ್ಯಮಕ್ಕೆ ಸಂದರ್ಶನವನ್ನ ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾ ಮೂಲಕ ಮಾತ್ರ ಜನರನ್ನ ತಲುಪ್ತಾ ಇದ್ರು. ಯುವಕರಿಗೆ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ಮತ ಹಾಕ್ಸಿ ಅಂತ ಮನವಿ ಮಾಡಿಕೊಂಡ್ರು. ಬಹುಶಃ ವಿಜಯ್ ಅವರ ಕೈ ಹಿಡಿದಿರುವುದು ಅದೇ ತಂತ್ರಗಾರಿಕೆ ಅಂತ ಅನ್ನಿಸ್ತಾ ಇದೆ. ಭ್ರಷ್ಟಾಚಾರ ಮತ್ತು ನಿರುದ್ಯೋಗ ಬಿಟ್ರೆ ಬೇರೆ ವಿಷಯಗಳ ಬಗ್ಗೆ ಕೂಡ ಮಾತಾಡಿಲ್ಲ. ಬೇರೆಲ್ಲರೂ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ರೆ ವಿಜಯ್ ಮೌನವಾಗಿಯೇ ಇದ್ರು. ಈಗ ಫಲಿತಾಂಶ ಬಂದು 4 ದಿನ ಆಗಿದೆ. ಈಗಲೂ ವಿಜಯ್ ಅವರ ಮೌನ ಮುಂದುವರೆದಿದೆ. ಅದು ರಾಜ್ಯಪಾಲರು ಕಿರುಕುಳ ನೀಡ್ತಿದ್ರೂ ಕೂಡ ವಿಜಯ್ ಮೌನವಾಗಿದ್ದಾರೆ. ವಿಜಯ್ ಅವರ ನಿಗೂಢ ಮೌನ ಈಗ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಸಮಾಜದ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ತಿದ್ದಾರೆ. ವಿಜಯ್ ಅವರ ಮೌನ ಒಂದು ರೀತಿಯಲ್ಲಿ ಅನಿಶ್ಚಿತತೆ ಮತ್ತು ಆತಂಕವನ್ನ ಹುಟ್ಟಾಕಿದೆ. ಈ ಮೌನದ ಹಿಂದೆ ವಿಜಯ್ ಅವರ ಅನುಭವದ ಕೊರತೆ ಇರಬಹುದು ಅಂತ ಕೂಡ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಈಗ ಎಲ್ಲರೂ ವಿಜಯ್ ಅವರನ್ನ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ MGR ಅವರಿಗೆ ಹೋಲಿಸ್ತಿದ್ದಾರೆ. MGR ಅವರಿಗೆ ದಶಕಗಳ ರಾಜಕೀಯ ಅನುಭವ ಇತ್ತು, ಆದರೆ ವಿಜಯ್ ಅವರಿಗೆ ಅಂತಹ ಅನುಭವ ಇಲ್ಲ. ಅದರಿಂದಾಗಿ ವಿಜಯ್ ಮೌನವಾಗಿರಬಹುದು ಎನ್ನುವಂತಹ ಅನುಮಾನ ಕೇಳಿಬರ್ತಿದೆ. ಮತದಾರರು ವಿಜಯ್ ಅವರ ಮೌನವನ್ನೇ ನಂಬ್ಕೊಂಡು ಮತ ಹಾಕಿದ್ದಾರೆ. ಆದ್ರೆ ಈಗ ಸರ್ಕಾರ ರಚನೆಯ ಹಂತದಲ್ಲಿರುವಾಗ ವಿಜಯ್ ಮೌನವಾಗಿರೋದು ಯಾರು ವಿಜಯ್ ಅವ್ರಿಗೆ ಮತ ಹಾಕಿದಾರಲ್ಲ ಅವ್ರಿಗೂ ಕೂಡ ಅನುಮಾನ ಮೂಡೋ ರೀತಿಯಲ್ಲಿ ಇದೆ. ಮಾತು ಬೆಳ್ಳಿ, ಮೌನ ಬಂಗಾರ ಎನ್ನುವಂತ ಒಂದು ಮಾತಿದೆ, ಗಾದೆ ಮಾತು. ಆದ್ರೆ ಎಲ್ಲ ಕಾಲಕ್ಕೂ ಮಾತು ಬೆಳ್ಳಿ, ಮೌನ ಬಂಗಾರವಾಗಿರಲು ಸಾಧ್ಯ ಇಲ್ಲ. ಕೆಲವೊಮ್ಮೆ ಮೌನ ಭಾರ ಕೂಡ ಆಗ್ಬಿಡಬಹುದು. ಮುಂದೆ ವಿಜಯ್ ಸರ್ಕಾರ ರಚನೆ ಮಾಡಬಹುದು ಈ ಎಲ್ಲ ಹರ್ಡಲ್ಸ್ಗಳನ್ನ ದಾಟ್ಕೊಂಡು. ಆದ್ರೆ ಮೌನವಾಗಿ ಇರುವಂತಹ ವಿಜಯ್
ಆಡಳಿತ ಯಂತ್ರವನ್ನೂ ಕೂಡ ಮೌನವಾಗಿ ನಡೆಸಲಿಕ್ಕೆ ಸಾಧ್ಯವಾ ಎನ್ನುವಂಥ ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ. ಅದಕ್ಕೆ ಕಾಲವೇ ಉತ್ತರಿಸ್ಬೇಕು. ನೀವೇನಂತೀರಿ? ನಿಮ್ಗೇನನ್ಸುತ್ತೆ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ಕಿಂಗ್ ಕನ್ನಡ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.